ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ತೋರಿಸ್ತಿರೋ ರೆಸಿಪಿ ಮೂಲಂಗಿ ಸಾಂಬಾರ್. ಅದು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಒಂದು ಈರುಳ್ಳಿ ನೆಚ್ಚಿಟ್ಕೊಂಡಿದ್ದೀನಿ, ಒಂದು ಟೊಮೆಟೊ, 2 ಮೂಲಂಗಿನ ಈ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡು. ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಟೊಮೆಟೊ ಒಂದು ಅರ್ಧ ಈರುಳ್ಳಿ, ಕಡಲೆ ಒಂದು 2 ಸ್ಪೂನಷ್ಟು, ಒಂದು ಹಾಫ್ ಸ್ಪೂನು ಖಾರದ ಪುಡಿ, ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ, ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ. ಇದೆಲ್ಲದನ್ನು ರುಬ್ಕೊಳಕ್ಕೆ ಬೇಕು ನಮಗೆ. ಆಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು 1/4 ಬೌಲು ಬೇಳೆನ ನಾನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದು ಹಾಕಿದ ನಂತರ ನಾನಿಲ್ಲಿ ಏನು ಹೆಚ್ಚಿಟ್ಕೊಂಡಿರ್ತೀನಲ್ಲ ಮೂಲಂಗಿ, ಈರುಳ್ಳಿ, ಟೊಮೆಟೊ ಎಲ್ಲದನ್ನು ಕುಕ್ಕರ್ಗೆ ಹಾಕಿ ಮುಚ್ಚಿ 3 ವಿಷಲ್ ಕೂಗಿಸ್ಕೊತೀನಿ. 3 ವಿಷಲ್ ಸಾಕು, ಬೇಗ ಬೆಂದ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ನಾವಿಲ್ಲಿ ಏನು ತೊಗೊಂಡಿರ್ತೀವಲ್ಲ ಇದನ್ನೆಲ್ಲದನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಹುಣಸೆಹಣ್ಣು ನಿಮಗೆ ಹುಳಿ ಜಾಸ್ತಿ ಇಷ್ಟ ಆಗೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲಾಂದರೆ ಸ್ವಲ್ಪ ಕಡಿಮೆನೇ ಹಾಕಿ. ನಾನಿಲ್ಲಿ ಕಡಿಮೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಹಸಿದು ಹಾಕಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹುರ್ಕೊಂಡ್ರೆ ಒಂಥರ ಟೇಸ್ಟು, ಹಸಿದು ಹಾಕಿದ್ರೆ ಒಂಥರ ಟೇಸ್ಟು. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಕಡಲೆ ಒಂದು 2 ಸ್ಪೂನಷ್ಟು, ಆಮೇಲೆ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು. ನೀವೇನಾದ್ರು ಖಾರ ಜಾಸ್ತಿ ತಿಂತೀರ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ. ಆಮೇಲೆ ನಾನು ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಪೇಸ್ಟ್ ರೆಡಿ ಸಾಂಬಾರಿಗೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಸಿಡ್ದಿದ ನಂತರ ನಾವು ಕರಿಬೇವು ಹಾಕೋಣ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಆಮೇಲೆ ಮೂಲಂಗಿ ಎಲ್ಲ, ಅದನ್ನೆಲ್ಲ ಹಾಕಿ ನಾವು ಒಂದು ಮಸಾಲೆ ಏನು ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲ ಕೂಡ ಅದು ಸಾಂಬಾರಿಗೆ ಹಾಕೋಣಂತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹುಣಸೆಹಣ್ಣು ಜಾರಿಗೆ ಹಾಕೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ನೆನೆಸಿಟ್ಕೊಂಡು ಹುಣಸೆ ಹುಳಿ ಕೂಡ ಹಾಕ್ಕೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಮಗೆ ಮೂಲಂಗಿ ಸಾಂಬಾರು ರೆಡಿ ಟು ಈಟ್. ಇದು ಬಿಸಿ ಬಿಸಿ ಮುದ್ದೆಗೆ, ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡಿ, ಫುಲ್ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್.